ಹೆಂಗದಿರಿ ದೊಡ್ಡ ಮಂದಿ ಮಂದನ್ ಮಜ್ಗಿ ಸಾರು ಅನ್ನ ಇದು ಎಷ್ಟು ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ನನಗಂತೂ ಭಾಳ ಇಷ್ಟ. ಮಜ್ಗಿ ಸಾರು ಮಾಡೋದು ಅದು ಉಳ್ಳಾಗಡ್ಡಿ ಹಾಕಿ ಮಜ್ಗಿ ಸಾರು ಮಾಡ್ತೇವಲ್ಲ ಅದಂತೂ ನನಗೆ ಭಾಳ ಇಷ್ಟ. ಮೊದ್ಲೇಕ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋನು. ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಮಜ್ಜಿಗೆ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ರಿ. ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋನು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿಸ್ರಿ ಚೆಂದಾಗಿ. ಆಮೇಲೆ ಕರಿಬೇವಿನ ಸೊಪ್ಪು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿನ ಸ್ವಲ್ಪ ಸಣ್ಣಗೆ ಹೆಚ್ಕೊರಿ, ಅಂದರೆ ಮೀಡಿಯಮ್ ಆಗಿ ಹೆಚ್ಕೊರಿ. ಚೆಂದಾಗೆ ಬಾಯಿ ತುಂಬ ಸಿಗಬೇಕು ಉಳ್ಳಾಗಡ್ಡಿ, ಊಟ ಮಾಡುವಾಗ ಮಸ್ತ್ ಇರ್ತೈತಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಇದೆಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಕುದಿಯಕ್ಕೆ ಬಿಡ್ರಿ. ಸ್ವಲ್ಪ ಬೆಲ್ಲ ಹಾಕೋರಿ ಅಥವಾ ಸಕ್ಕರೆ ಹಾಕೋರಿ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿರಿ. ಇಲ್ಲ ನಮ್ಗೆ ಹುಳಿ ಮಜ್ಜಿಗೆನ ಇಷ್ಟ ಅಂತ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಒಗ್ಗರಣೆನ ಆರಕ್ಕೆ ಬಿಟ್ಬಿಡ್ಬೇಕ್ರಿ. ಇದೆಲ್ಲ ಆದಮೇಲೆ ಆರಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ಒಂದು ಸಣ್ಣ ಕಪ್ ತೊಗೋರಿ, ಅದ್ರಾಗ ಒಂದು 2 ಚಮಚೆ ಅಷ್ಟು ಹುರ್ಗಡ್ಲೆ ಹಿಟ್ಟು ತೊಗೋರಿ. ಆಮೇಲೆ ನೀರು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊರಿ. ಆಮೇಲೆ ಮಜ್ಜಿಗೆಗೆ ಈಗೇನು ರೆಡಿ ಮಾಡಿದ್ವಲ್ಲ ಒಗ್ಗರಣೆ, ಅದನ್ನು ಮತ್ತು ಹುರ್ಗಡ್ಲೆ ಹಿಟ್ಟಿನ ಪೇಸ್ಟ್ನ ಹಾಕಿ ಕೊತ್ತಂಬರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಮಸ್ತ್ ಮಜ್ಜಿಗೆ ಸಾರು ರೆಡಿ ಆಕ್ಕೈತಿ. ಮಾಡಿ ನೋಡಿರಿ, ಮಜಾ ಮಾಡಿರಿ.